ನಗರದಾಗ ಸಾಲಿ ಆಗಬೇಕಾಗಿತ್ತಂದ್ರ ಎಷ್ಟ ಶ್ರಮ ಪಟ್ಟಾನ ಗಂಗಾಪಣ್ಣ ಅಂತಂದ್ರ ಅದು ಭಗವಂತ ಬಸವಣ್ಣಪ್ಪಗೆ ಗೊತ್ತು. ಇದು ಒಂದನೇದು. ಎರಡನೇದು ಏನ್ರಿಪ್ಪ? ಕಿನಾಲ ನೀರಿನ ನಿಗಮ ಅಧ್ಯಕ್ಷ ಅದ. ಒಂದು ದಿನ ಮನಿ ಮುಖ ನೋಡ್ಲಿಲ್ಲ, ಅಟ್ಟ ನಿಯತ್ತಿನಿಂದ ಧರ್ಮರಾಜನ ಗುಣದಿಂದ ದುಡ್ದ. ಅದು ಎರಡನೇದು. ಹೌದಲ್ರಿಪ್ಪ? ಹೌದು. ಈ ಬಸವಣ್ಣಪ್ಪನ ಒಂದು ಕಮಿಟಿ ಒಳಗ ಅಧ್ಯಕ್ಷನಾಗಿ ತನ್ನ ಶರೀರ ಇರುವವರೆಗೆ ಬಂಡಿಗನಿ ಅಪ್ಪಾವಲ ಕಡೆಯಿಂದ ಹೇಳ್ಕೊಂಡ. ಹೌದು. ಸಾಕ್ಷಾತ್ ಬಸವಣ್ಣಪ್ಪನ ಭಕ್ತ ಪಾವ ಅಂತ. ಹೌದಲ್ರಿಪ್ಪ? ಹೌದು. ಅಂತ ಒಂದು ಕಿಳೆಗಾಯಿ ಬಸವಣ್ಣ ಪರಮ ಭಕ್ತರಾಗಿರ್ತಕ್ಕಂತ ನಮ್ಮ ಗಂಗಪ್ಪಣ್ಣನ ಸುಪುತ್ರರಾಗಿರ್ತಕ್ಕಂತ ರಾಜು ಗಂಗಪ್ಪಣ್ಣ ಪಾಲ್ಬಾಮಿ ಇವರಾದ್ರೂ ಕೂಡ ನಮ್ಮ ಡಗ್ಗ ಬಾರಿಸುವಂತ ಮಹೇಶ್ ಭಾಸ್ತರ್ಗ ಅವನ ಕಲೆಯನ್ನು ನೋಡಿ ಕೊಟ್ಟಿಲ್ಲ, ಅವನ ರೂಪ ನೋಡಿ ಕೊಟ್ಟಾನ. ಅಲ್ಲ ನೋಡಿ, 20 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಪುಣ್ಯಾತ್ಮರ ಮನೆಯಲ್ಲಿ ಹೊಳ್ಳಿ ಮತ್ತೆ ಗಂಗಪ್ಪಣ್ಣ ಜನ್ಮವೆತ್ತಿ ಬಂದ. ಧರ್ಮ ಪುಣ್ಯ ಪರೋಪಕಾರ ಮನೆಯಲ್ಲಿ ಸದಾವ್ ಕಾಲದಲ್ಲಿ ನಡಿಲಿ, ಬಸವಣ್ಣಂತ ಗುಣ ಮಣಿತಾನದಲ್ಲಿ ಬರಲಿ ತಿಳ್ಕೊಂಡು 20 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದಲ್ರಿಪ್ಪ? ಹೌದು. ಇಲ್ಲಿ ವಿಷಯ ಏನ್ರಿಪ್ಪ ಗುರುಜಿ ಅವ್ರ? ಹೇಳ್ತಮ್ಮ. ಕೃಷ್ಣ ಹೋಟೆಲ್ ಗುರ್ಲಾಪುರ ನಿಂಗಪ್ಪನ ಹೋಟೆಲ್ ಒಳಗ ಒಂದ ಕೆಲಸ ಮಾಡ್ತಿರ್ತಕ್ಕಂತ ಕಲಾವಂತ. ಹೌದಲ್ರಿಪ್ಪ? 20 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾನೆ. ಭಗವಂತ ಬೀರ್ಲಿಂಗೇಶ್ವರ, ಮುತ್ಯ ಮಾಳಿಂಗರಾಯ, ವಿಶ್ವಗುರು ಬಸವಣ್ಣ, ಜಗದ್ಗುರು ರೇವಣ ಸಿದ್ದೇಶ್ವರ, ಕಿಳೆಗಾಮಿ ಬಸವೇಶ್ವರ, ಭಾಗ್ಯವಂತಿ ದೇವಿ ಅಷ್ಟ ಐಶ್ವರ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ, ಅಂತವರಿಗೆ ಸದ್ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಭಗವಂತನಲ್ಲಿ ಬೇಡಿಕಿರುವುದು. ಭಂಡಾರ ಕೊಡ್ತಮ್ಮ ಹನುಮಂತ, ಭಂಡಾರ ಕೊಡು. ಗದ್ಲ ಮಾಡಬೇಡ್ರಿ. ಇಲ್ಲಿ ಶಿವಭಕ್ತರಲ್ಲಿ ಶಿವನಲ್ಲಿ ಇದ್ದಿರತಕ್ಕಂತ ಪರಿ ಏನು, ಹರಿಭಕ್ತರಲ್ಲಿ ಮತ್ತು ಹರಿಯಲ್ಲಿ ಇದ್ದಿರತಕ್ಕಂತ ಪರಿ ಏನು, ಎರಡು ಮಾತು ತಮ್ಮ ಮುಂದ ಹೇಳ್ತಾ ಇದ್ದೀವಿ. ಹೌದು. ಹೆಸರು ಹೇಳವ. ಒಂದ ಬಸವೇಶ್ವರನ ಅರ್ಚಕರಾಗಿರ್ತಕ್ಕಂಥವ್ರು. ಯಾಕಂದ್ರೆ ಕಾಲಾಂತರದಲ್ಲಿ ಅವರ ಹತ್ತಿ ಮಾಡ್ತಿರ್ತಕ್ಕಂತ ಒಂದು ಕಾಯಕವನ್ನ ಬಸವಣ್ಣಪ್ಪ ಮತ್ತ ಸೊಸಿಗೂ ಕೂಡ ಕೊಟ್ರು. ಮತ್ತೆ ಈಗ ಏನ್ ಮಾತಾಡಕತ್ತೀನಿ ತಡಿವಪ್ಪ, ಬಡ್ಡಿ ಇಲ್ದ ಮುಂದೆ ಟೊಂಗಿ ಬಂದಾವೇನು, ತಡಿವಪ್ಪ. ಇಲ್ಲವಪ್ಪ, ಅವ ಮಾತಾಡತ್ತಿಲ್ಲ. ಗಾಂಧಿನಗರಕ್ಕೆ ಯಾಕೆ ಹೋಗಿ ಬಂದಿ? ತಡಿವಪ್ಪ, ನಿಮ್ಮ ಆಯಿದ ಹೇಳ್ತೀನಿ ತಡಿ. ನಿಮ್ಮ ಆಯಿ ಬಳಿ ಅಲ್ಲದ, ನಿಮ್ಮ ಆಯಿ ಬಳಿ ಯಾವ್ದಲ್ಲ ಅದ. ತಡಿ. ನೋಡಿ ಎಲ್ಲಿಗನ ನೀ ಸಮಾಧಾನ ತಗೋ. ನೀ ತ್ರಾಸ ಮಾಡ್ಕೋಕತ್ತೀರ, ನನಗೆ ಹತ್ತರ ಯಾಕತಿ. ನೀ ಸಮಾಧಾನ ಇರು. ಒಂದು ಕತ್ತೆ ಮಣಿತಾಣದೊಳಗ, ಬಾಡದವ್ರ ಮಣಿತಾಣದೊಳಗ ದುಂಡವಾಯಿ ಅಂತೇಳಿ 30 ವರ್ಷದ ಪರ್ಯಂತರವಾಗಿ ಬಸವಣ್ಣಪ್ಪರ ಒಂದು ಹೇಳಿಕೆ ಮಾಡ್ಕೋತ ಬಂದ್ರು. ಮುಂದ ತದನಂತರದಲ್ಲಿ ಅವರ ಲಿಂಗದೊಳಗ ಆದ್ಮೇಲತ್ತ ಅದೇ ಒಂದು ಮಣಿತಾಣದಾಗ ಬಸವ ಅಕ್ಕಗ ಬತ್ತು. ಹೌದಲ್ರಿಪ್ಪ? ಜೀವನದೊಳಗ ಮನುಷ್ಯ ಹೆಂಗಿರ್ಬೇಕು ಅಂತ ಕೇಳಿದ್ರೆ ತುಂಬಿದ ಕೊಡದಂತೆ ಇರಬೇಕು. ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ಸಹಿತ ಉಡಿ ಒಡ್ಡಿ ಇದು ನನಗಲ್ಲಪ್ಪ ಬಸವಣ್ಣಪ್ಪ, ಇದನ್ನ ತಾಳುವಂತ ಶಕ್ತಿ ನನಗೆ ಕೊಡು. ತಾಳುವಂತ ಶಕ್ತಿ ನನಗೆ ಕೊಡು ಅಂತೇಳಿ ಆ ಭಗವಂತನಲ್ಲಿ ಬೇಡುವಂತ ಗುಣ ಬೇಕು. ಹೌದಲ್ರಿ? ಅಂತ ಒಂದು ಸದ್ಬುದ್ಧಿ ಯಾರಿಗಾರೆ ಇದ್ರೆ ನಮ್ಮ ಗಾಂಧಿನಗರ ತೋಟದಲ್ಲಿ ಈ ಲೋಕಾನವರ ಮತ್ತು ಕತ್ತೆಯವರ ತೋಟದೊಳಗ ನಮ್ಮ ಬಸವಕ್ಕಗ ತಾಯಿ ಶೋಭಮ್ಮ ತಾಯಿಗೆ ಅದು ಅಂತ ಒಂದು ಸದ್ಬುದ್ಧಿ ಸಲ್ತಕ್ಕದ್ದು. ಹೌದಲ್ರಿಪ್ಪ? ಅಂತ ನಮ್ಮ ಬಸವಕ್ಕ ಬಾಡದವರು ಬಸವಣ್ಣಪ್ಪನ ಅರ್ಚಕರು ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಾರಲ್ರಿಪ್ಪ? ಅಂತ ತಾಯಂದಿರ ಆಶೀರ್ವಾದ, ಪೂಜ್ಯ ಬಸವೇಶ್ವರನ ಆಶೀರ್ವಾದ ಸದಾವಕಾಲ ಸಂಘದ ಮೇಲೆ ಇರಲಿ ತಿಳ್ಕೊಂಡು ಆ ಬಸವೇಶ್ವರನ ಪಾದದಲ್ಲಿ ಬೇಡಿಕೊಂಡು 51 ರೂಪಾಯಿ ಕಲಾ ಕಾಣಿಕೆಯನ್ನ ಬಾರಮಣಿಸ್ತಕ್ಕದ್ದು. ಯಾವ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ಮುತ್ತಪ್ಪಣ್ಣ, ಮಲ್ಲಪ್ಪ ಗುಡೋಡಿಗೆ ಸಾಕಿನ ಹಲೋರಿ ಇವರಾದ್ರು ಕೂಡ ನಿನಗಾನ 20 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಗುಂಡವಾಡ ಲಗಮವ್ವ ತಾಯಿ, ಕಿಳೆಗಾಯಿ ಬಸವೇಶ್ವರ, ಮಚ್ಚಕನೂರು ಬಸವೇಶ್ವರ, ಬೆಂಡವಾಡ ರೇವಣ ಸಿದ್ಧ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಅವರ ಮನೆ ದೇವರ ಮಂಗಸೂಳಿ ಮಲ್ಲಯ್ಯನಲ್ಲಿ ಬೇಡಿಕೊಂಡು ಹನುಮನ ಅಭಾರ ಮನಿಸ್ತಕ್ಕದ್ದು. ಇಲ್ಲಿ ಶಿವಭಕ್ತರಲ್ಲಿ ಶಿವನಲ್ಲಿ ಇದ್ದಿರತಕ್ಕಂತ ವ್ಯತ್ಯಾಸವೇನು,
ಹರಿಯಲ್ಲಿ ಹರಿಭಕ್ತರಲ್ಲಿ ಇದ್ದಿರ್ತಕ್ಕಂತ ವಿಶ್ವಾಸ ಏನು? ವಿಶ್ವಾಸವೇನು? ಹೌದು. ನಾವು ಹರಿ ಬದ್ದಲ್ ಮಾತಾಡ್ಬೇಕಾಗ್ಯದ, ಶಿವನ ಬದ್ದಲ್ ಅವ್ರು ಮಾತಾಡ್ಕೊತ ಬಂದಾರ. ಹಾ ಹಾ ಇಲ್ಲಿ ಒಂದೇ ಒಂದು ಮಾತು ದೈವದೊಳಗ ತಮಗ ತಿಳಿಯುವಂಗ. ಹಾ ಹಾ ಏನ್ರಿಪ್ಪ ಅದು? ಯಾಕಂದ್ರ ಯಾಕ್ರಿ? ನಾವು ಉಣ್ಣುವಂತ ಎಡೆಯಲ್ಲಿ ಸ್ವಲ್ಪ ಏನಾರ ಕಸರ್ ಬಿದ್ದೈತಂದ್ರ ಅದನ್ನ ತೆಗದ ಹಾ ಹಾ ಉಣ್ಬೇಕಾಗ್ತದ. ಹೌದ್, ಕಸರ್ ತೆಗ್ಬೇಕಲ್ರಿಪ್ಪ. ಹಂಗ ಹಾ ಒಂದಾನ ಒಂದು ದಿವಸ, ಒಂದಾನ ಒಂದು ದಿವಸ ನಾಳೆ ಹೊತ್ತು ಹೊಂಟ್ರ ಬಬಲಾದಿ ಜಾತ್ರೆ ಬಂದದ. ಬಂದಲ್ರಿಪ್ಪ. ಹಲ್ಲೂರು ಜನ ಸಾಕಷ್ಟು ಹೋಗ್ತಾರ. ಹಾ ನೋಡ್ದ ಹೆಡಕೆತ್ತದ ಎತ್ತ ಬಬಲಾದಿ ಅಂದ್ರ ಹಾ ಗಪ್ಪ. ಟ್ರ್ಯಾಕ್ಟರ್ ತೊಂದ್ ಹೋಗ್ತಾರ. ಬಬಲಾದಿ ಸದಾಶಿವಪ್ಪ, ಚಿಕ್ಕಯ್ಯಪ್ಪ, ಗಂಗಯ್ಯಪ್ಪ ಇವರು ತ್ರಿಮೂರ್ತಿಗಳು. ಹೌದಲ್ರಿಪ್ಪ, ಹೌದು. ವಿಜಯಪುರ ಜಿಲ್ಲಾ ಈಗ ತಿಕೋಟ ತಾಲೂಕಾಗ್ಯದ. ಹಾ ಆಸಂಗಿ ಅಂತೇಳಿ ಶೇಗುಣ್ ಸೇತ್ ಊರ್ ಬರ್ತದ. ಬರದಲ್ರಿಪ್ಪ. ಶೇಗುಣ್ ಸೇತ್ ಊರ್ ಬರ್ತದ. ಪಂಚಾಳ ಬಡಿಯಾರ ಮಣಿತಾನದೊಳಗ ತವನಪ್ಪ ಅವನ ಹೆಸರ. ಹೌದ್ ಹೌದು ಹೌದು. ತವನಪ್ಪ ಅವನ ಹೆಸರ. ಹಾ ಎಷ್ಟು ಭಕ್ತಿ ಇದ್ದ ಚಿಕ್ಕಯ್ಯಪ್ಪನ ಮ್ಯಾಗ, ಮತ್ತ ಅರಕೇರಿ ಸಿದ್ದಪ್ಪ ಮುತ್ಯನ ಮ್ಯಾಗ. ಹೌದಲ್ರಿಪ್ಪ, ಹೌದು. ಎಷ್ಟು ಭಕ್ತಿ ಇದ್ದ ಅರಕೇರಿ ಸಿದ್ದಪ್ಪ ಮುತ್ಯ ಭಿಕ್ಷಕ್ ಬಂದಂದ್ರ ಅವಂಗೂ ಭಿಕ್ಷಾ ಮಾಡಾವ, ಮನ್ಯಾಗ ಪ್ರಸಾದ ಮಾಡಸಾವ. ಹೌದ್. ಆ ಗುರುಗಳು ಬಂದು ಹೋಗೋ ತಕ ಅವ್ರ ಬೆನ್ನ ಹತ್ತಿ ಅಡ್ಯಾಣ. ಅವ ಹೆಂಡ್ರ ಹತ್ತಿದ್ದಿಲ್ಲ, ಮಕ್ಕಳು ಹತ್ತಿದ್ದಿಲ್ಲ, ಹಾ ಹಾ ಒಂದು ದನಕರ ಹತ್ತಿದ್ದಿಲ್ಲ, ಯಾವತ್ತೂ ಅವ್ರ ಬೆನ್ನ ಇರಾವ್. ಇನ್ನು ಬಬಲಾದೇವ್ರ ಚಿಕ್ಕಯ್ಯಪ್ಪ ಭಿಕ್ಷಕ್ ಬಂದಂದ್ರ ಚಿಕ್ಕಯ್ಯಪ್ಪನ ಜೋಡಿನ ಇರಾವ್. ಹೌದು. ಮನೆ ಕಡೆ ನೆದರೆತ್ತಿ ನೋಡಾವಲ್ಲ. ಹಾ ಹಾ ಹೆಂಗ ಇದ್ದಾಗ ಬರ್ತಾನ ಪರಿಸ್ಥಿತಿ ಏನು ಶರಣರ ಸಂಪರ್ಕ ಮಾಡಿದು. ಅವನಿಗೆ ಸಿರಿತಾನ ಬತ್ತು. ಹೊಲದಾಗ ಒಂದು ಕೂರಿಗೆ ಭೂಮಿ ತಗೊಂಡ. ಹಾ ಹಾ ಹೊಲದಾಗ ಒಂದ ಮನೆ ಕಟ್ಟಿಸಿದ. ಮನೆ ಕಟ್ಟಿಸಿದ. ಮನಿ ವಾಸ್ತು ಶಾಂತಿಗೆ ಹಾ ಚಿಕ್ಕಯ್ಯಪ್ಪಗೂ ಆಮಂತ್ರಣ ಕೊಟ್ಟ, ಸಿದ್ದಪ್ಪ ಮುತ್ಯಾಗೂ ಆಮಂತ್ರಣ ಕೊಟ್ಟ. ಕೊಟ್ಟಲ್ರಿಪ್ಪ. ಯವ್ವ ಒಂದಿಟ್ಟು ಗಪ್ ಮಾಡ್ರಿ ಅವ್ರಿಗೆ. ಅಲ್ಲೇ ಒಂದ್ ತುಸು ಗಪ್ ಮಾಡ್ರಿ ಅವ. ಅವಾಗ ಸಿದ್ದಪ್ಪ ಮುತ್ಯಾಗೂ ಕರೆಸಿದ, ಚಿಕ್ಕಯ್ಯಪ್ಪಗೂ ಕರೆಸಿದ. ಹಾ ಹಾ ಊರಾನ ಜನ ಎಲ್ಲ ಅಂದ್ರು ಅವನಲ್ಲಿ ಧರ್ಮದ ಗುಣ ಇತ್ತು, ಅವನಲ್ಲಿ ಒಳ್ಳೆ ಗುಣ ಇತ್ತು. ಹೌದು. ಬರ್ತಾನ ಪರಿಸ್ಥಿತಿ ಇತ್ತು. ತವನಪ್ಪಗ ಖರೆ ಒಂದು ಕೂರಿಗೆ ಭೂಮಿ ತಗೊಂಡ. ಹೊಲದಾಗ ಮನಿ ಕಟ್ಟಿದ. ಹೌದು. ಅವನು ಭವನಕ್ಕ ಭಗವಂತ. ಹಾ ಹಾ ಚಿಕ್ಕಯ್ಯಪ್ಪ. ಹೌದು. ಸಿದ್ದಪ್ಪ ಮುತ್ಯ ಹೊಲತರು ಅತ್ತು. ಊರಾನ ಮಂದಿ ಎಲ್ಲ ಮಾತಾಡಿತು. ಹೌದು. ಮನಿ ವಾಸ್ತು ಶಾಂತಿಗೆ ಚಿಕ್ಕಯ್ಯಪ್ಪ ಹೋದ, ಹಾ ಸಿದ್ದಪ್ಪ ಮುತ್ಯನು ಹೋದ. ಹೋದಲ್ರಿಪ್ಪ. ಎಲ್ಲಾ ಜನ ಬಂತು. ಆಕಳ ಕಾಲು ಉರ್ಸಿದ್ರು ಮನ್ಯಾಗ. ಹಾ ಹಾ ಒಲಿ ಒತ್ತಿಸಿ ಹಾಲು ಉಕ್ಕರಿಸಿದ್ರು. ಉಕ್ಸಿರಲ್ರಿಪ್ಪ. ಚಿಕ್ಕಯ್ಯಪ್ಪಗ ಮತ್ತು ಸಿದ್ದಪ್ಪ ಮುತ್ಯಾಗ ಕಂಬಳಿ ಹಾಸಿ ಊಟಕ್ಕೆ ಕುಣಿಸಿದ್ರು. ಕುಣಿಸಿದ್ರಲ್ರಿಪ್ಪ ಗುರುಜಿ. ಲಕ್ಷ ಕೊಟ್ಟು ಕೇಳ್ರಿ ಮಾತಾ. ಹಾ ಹಾ ಊಟಕ್ಕೆ ಕುಣಿಸಿದ ತವನಪ್ಪ ಇಬ್ಬರಿಗೂ ತೃಪ್ತಿ ಆಗೋರಿಗೆ ಊಟ ಮಾಡಿಸಿದ. ಹೌದಲ್ರಿಪ್ಪ. ಊಟ ಮಾಡಿಸಿ ಅವರಿಬ್ಬರು ಕೈ ತಕ್ಕೊಂಡು ಹೊರಗೆದ್ದು ಆದ್ರು. ಆ ಊಟದ ತಾಟಿನಲ್ಲಿ ಗಂಗಾದಾಗಿದ್ದಂತ ನೀರು ಒಯ್ದು ಹಾ ಹಾ ಹೂವಿನ ಗಿಡಕ್ಕೆ ಹಾಕಿದ ತವನಪ್ಪ. ಹೌದಲ್ರಿಪ್ಪ, ಹೌದು. ಇನ್ನು ಗುರು ಕಾಣಿಕೆ ಕೊಡ್ಬೇಕು. ನನ್ನ ಮನೆಗೆ ಬಂದಾರ ಗುರುಗಳು ತಿಳ್ಕೊಂಡು ಅಂಗಳಾಗ ನಿಂತಿದ್ರು. ಹಾ ಹಾ ಸ್ವಲ್ಪ ದೂರ ಸಿದ್ದಯ್ಯಪ್ಪ ನಿಂತಿದ್ದ. ಹಾ ಹಾ ಇಲ್ಲಿ ಚಿಕ್ಕಯ್ಯಪ್ಪ ನಿಂತಿದ್ದ. ನಿಂತಿದ್ದಲ್ರಿಪ್ಪ. ಇವ್ ತವನಪ್ಪ ಹೋದ. ಗುರು ಕಾಣಿಕೆ ಕೊಟ್ಟ. ಚಿಕ್ಕಯ್ಯಪ್ಪನ ಪಾದಿಗೆ ಏಕ ದೀರ್ಘಂದ ನಮಸ್ಕಾರ ಹಾಕಿದ. ನಮಸ್ಕಾರ ಹಾಕಿದಲ್ರಿಪ್ಪ. ನಮಸ್ಕಾರ ಹಾಕಿದ ಟೈಮದೊಳಗ ಚಿಕ್ಕಯ್ಯಪ್ಪ ಅಂದ, ತವನಿ ಅಂದ, ಹಾ ಒಂದು ಕೂರಿಗೆ ಭೂಮಿ ತಗೊಂಡಿ ಮಗನ, ಮನೆ ಕಟ್ಟಿದಿ. ಹಾ ಖರೆ ಇವತ್ತಿಗೆ ಒಂದು 15 ದಿನಲೆ ಹಗಲಿ ಬಾರದಾಗ ನಿನ್ನ ಮನೆಗೆ ಬೆಂಕಿ ಹತ್ತೈತಿ ಮಗನ ಅಂದ. ಹಾ ನೋಡಪ್ಪ, ಅದರದಾಗ ಊಟ ಮಾಡಿಸಿದ. ಕೇಳ್ರಿ ಇದನ್ನ. ಹಾ ನಮಗ ನಡ್ಕೊಂಡ ಮಗನ ಒಂದು ಕೂರಿಗೆ ಭೂಮಿ ತಗೊಂಡಿ ಮನಿ ಕಟ್ಟಿದಿ. ಮನೆ ಕಟ್ಟ್ಯಾದಿ. ಮನಿ ವಾಸ್ತು ಶಾಂತಿಗೆ ನಮಗ್ ಕರೆದಿ. ಹೊಟ್ಟೆ ತುಂಬ ಕೂಳ ಹಾಕಿದಿ. ಊಟ ಹಾಕ್ಸದಿ. ಖರೆ ಇವತ್ತಿಗೆ 15 ದಿವಸಲೆ ಹಗಲಿ ಬಾರದಾಗ ನಿನ್ನ ಮನೆಗೆ ಬೆಂಕಿ ಹತ್ತೈತಿ ಮಗನ, ಹುಷಾರ್ ಅಂದ. ಹಾ ಕಣ್ಣ ನೀರ್ ದಳ 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 ಅಂತ ಅವನಪ್ಪನ ಹೊಂಟು ಅಲ್ರಿಪ್ಪ. ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟ. ಮುಂದ್ ಹೋದ. ಅರಕೇರಿ ಸಿದ್ದಪ್ಪ ಮುತ್ಯನ ಪಾದಿಗೆ ನಮಸ್ಕಾರ ಮಾಡಿದ. ತವನಪ್ಪ ನನಗ ಆನಂದ ಆಗ್ಯದ. ನಮ್ಮನ್ನ ಕರೆಸಿ ಊಟ ಮಾಡಿಸೋದಟ್ಟೆ ಅಲ್ಲ, ಗುರು ಕಾಣಿಕೆ ಕೊಟ್ಟ ನಮಸ್ಕಾರ ಮಾಡಿದೆವು. ನಿನ್ನ ಮನೆ ಹಾಲು ಉಕ್ಕೇರ್ತದ ಅಂತ ಅವ ಆಶೀರ್ವಾದ ಮಾಡಿದ. ಹೌದು. ಇವ ಇಂತಾದ ಮಾತಾಡಿದ. ಅಂತದ ಮಾತಾಡಿದ. ಏನ್ ಮಾಡ್ಬೇಕು ಭಕ್ತವ್ರ ಕಾಲ ಸಿಕ್ಕ. ಕರೆ ತವನಪ್ಪನಲ್ಲಿ ಕಟ್ಟಿಗೆಗಿನ ಹುಳ ಕೊರದಂಗ ಮನುಷ್ಯನ ಚೆತ್ತೆ ಅನ್ನುವಂತಾದ ಹುಳ ಕೊರ್ಯಾಕೈತಿ.
ಹೌದಲ್ರಿಪ್ಪ ಕೊರುದಲ್ರಿ ಇವ. ನಾ ಏನ್ ಅನ್ಯಾಯ ಮಾಡೀನಿ, ನಾ ಏನ್ ಕೆಟ್ಟ ಮಾಡೀನಿ, ನಾ ಏನ್ ಕರ್ಮ ಮಾಡೀನಿ? ಧರ್ಮದಿಂದ ಕೂರಿಗೆ ಹೊಲ ತಗೊಂಡಿನಿ, ಧರ್ಮದಿಂದ ಮನಿ ಕಟ್ಟಿನಿ. ಚಿಕ್ಕಯ್ಯಪ್ಪ ನನಗೆ ಇಂತಾದ್ಯಾಕ ಮಾತು ಹೇಳ್ದ? ಹೌದು, ಇಂತ ಆಶೀರ್ವಾದ ಯಾಕೆ ಮಾಡಿದ? ದಿವಸ ಒಂದು ದಿವಸ 2 ದಿವಸ ದಿನ ಎನಸಾಕತ್ತ. ಹಾ ಯಾವ ದಿನ ಹಾ 15 ದಿವಸ ಆಯ್ತು, ಹಾ ಹಗಲಿ ಬಾರ ಆಗಿತ್ತು, ಹಾ ಮನೆಗೆ ಬೆಂಕಿ ಹತ್ತಿ ಉರ್ಯಾಕತ್ತು. ಹೌದಲ್ರಿಪ್ಪ ಹೌದು. ಮನೆಗೆ ಬೆಂಕಿ ಹತ್ತಿ ಉರ್ಯಾಕತ್ತು. ಹಾ ಚಿಕ್ಕಯ್ಯಪ್ಪ ಹಿಂಗ ಶಾಪ ಕೊಟ್ಟಾನು. ಸಿದ್ದಪ್ಪ ಮುತ್ಯ ಹಾಲು ಉಕ್ಕೇರ್ದಂಗ ಉಕ್ಕೇರ್ತೈತ ನನ್ನ ಮನೆಗೆ ಆಶೀರ್ವಾದ ಮಾಡಿ ಬಾಡ್ರಿ. ಬೆಂಕಿ ಹತ್ತಿ ಉರ್ಯಾಕೈತಿ, ಬಂದ ಹಾರಿಸು ಅಂದ. ಗುಡ್ಡದ ಕಡೆ ಮುಖ ಮಾಡಿ ಇಲ್ಲ ಹಾ ಹೊಲಿ ಕಡೆ ಮುತ್ತಿ ಮಾಡಿ. ಹೌದ್ ಅವಾಗ ಹಾ ಉಗಾದಿ ಮುಂದೆ 8 ದಿನ ಇತ್ತು, ಹೋಲಿವಿ ನೀವು ಆಗಿ 8 ದಿನ ಆಗಿತ್ತು. ಹಾ ಹಾ ಮಾಡಿಲ್ಲ, ಹಾ ಮುಗಲಿಲ್ಲ. ಇಲ್ಲ ಊರಿಗೆಲ್ಲ, ಊರು ಭೂಮಿಗೆಲ್ಲ, ತವನಪ್ಪನ ಒಂದು ಕೂರಿಗೆ ಭೂಮಿ ಒಳಗಲ್ಲ, ಮನಿ ಪುರ್ತಕ ಮಳಿ ಆಗಿ ಹತ್ತಿದ ಬೆಂಕಿ ಆರ್ಬಿಡ್ತು. ಹೌದು ಹೌದಪ್ಪ ಹೌದು. ಇಷ್ಟೊಂದು ಧರ್ಮಲ್ಲಿ ಇವ ತವನಪ್ಪ ನಡೆದಾನ. ಹಾ ಬೆಂಕಿ ಹತ್ತಲೆತ್ತ ಈ ಚಿಕ್ಕಯ್ಯಪ್ಪ ಯಾಕಂದ, ಹಾ ಅದನ್ನ ಬಂದ್ ನಾವ್ ಯಾಕೆ ಆರಿಸದ? ಇಲ್ಲಿ ತವನಪ್ಪ ಏನ್ ತಪ್ಪಿದ್ದ? ಈ ಶಿವಭಕ್ತರಲ್ಲಿ ಶಿವನಲ್ಲಿ ಏನಂತ ತಪ್ಪೈತಿ? ಹಾ ಹಾ ಇದು ಒಂದು ಮಾತ. ಹಾ ಬೆನ್ಯಾಗಿನ ಕೂದಲ ತೆಗದಂಗಿರ್ಬೇಕು. ಶಿವನ ಭಕ್ತರು ಸಣ್ಣವ್ರಲ್ಲ, ಶಿವನು ಸಣ್ಣವಲ್ಲ, ಹೌದು. ಹರಿನು ಸಣ್ಣವ್ರಲ್ಲ, ಹರಿ ಭಕ್ತರು ಸಣ್ಣವ್ರಲ್ಲ. ಏ ಸಣ್ಣವ್ರಲ್ರಿಪ್ಪ. ಇದೊಂದು ಬೆನ್ಯಾಗ ಕೂದಲು ಬಂದೈತಮ್ಮ, ಇದನ್ನ ಕಚ್ಚಾಗ್ಲಾರ್ದಂಗ ತೆಗೆದ ದೈವಕ್ಕ ಹಾ ಹಾ ಆ ಬೆನ್ನಿ ಕಾಶಿ ತುಪ್ಪ ಉಣಸತ್ತೇಳಿ ಹಾ ಹಾ 5 ನುಡಿಕೆ ಅಲ್ಲಿ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ ಕೊಡುನು. ಕೃಷ್ಣ ಹೋಟೆಲ್ನ ಮಾಲೀಕರು ಸಾಕೇನ ಗುರ್ಲಾಪುರ್ ಇವರಾದ್ರೂ ಕೂಡ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯಹೊನ್ನೂರು ಸಿದ್ಧ ಮುತ್ಯ ಮಾಳಿಂಗರಾಯ, ಜಗದ್ಗುರು ರೇವಣ ಸಿದ್ದೇಶ್ವರ, ಜಗಜ್ಯೋತಿ ಬಸವೇಶ್ವರ, ಮಾಚಕನೂರು ಬಸವೇಶ್ವರ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಸಂಘದ ವತಿಯಿಂದ ಬೇಡಿಕಿರುವುದು. ಹೌದು, ಮತ್ತ ಅವ ಸ್ವೀಕರಿಸ್ಬೇಕಲ್ಲ. ಅರ್ಜುನಿಗೆ 20 ರೂಪಾಯಿ ಕೊಟ್ಟಾನು. ನಮ್ ಸಿರ್ಸೈ ಲೋಕನವ್ರ ಚೇರ್ಮನ್ ಎದ್ ಸ್ವೀಕರಿಸ್ಬೇಕು. ಇಲ್ಲಂದ್ರ 20ಕ್ಕೆ 20 ಹಾಕಿ ಕೊಡ್ಬೇಕು. 100 ಕೊಡ್ತಾನ. 20ಕ್ಕೆ 20 ಹಾಕಿ ಕೊಡ್ಬೇಕು. ಅವ್ನು ಸ್ವೀಕರಿಸಲಿಲ್ಲ ಅಂದ್ರ ನಾಳೆ ಹಂಗಾರ ನಾಳೆ ಹಾಡ ಕೇಳಿ ರಾಕಿಲ್ಲ ಹೋಗತ್ತೇಳ. ಅಲ್ಲೇ ಹೇಳ್ತಾನ ತಳಗ್ ಆನಿಯಾಗಿ ಕಬ್ಬ ಹೊಡೆದ, ರೌಣ ಸೂರ ಆಗ್ಯಾನ ಬಾರ, ಇರಬಿಯಾಗಿ ಸಕ್ಕರೆ ಮೇದ, ಈ ಬಿಸೈನ ಪಟ್ಟ ಏರಿದ. ಆನಿಯಾಗಿ ಕಬ್ಬ ಹೊಡೆದ, ರೌಣ ಸೂರ ಆಗ್ಯಾನ ಬಾಳ, ಇರಬಿಯಾಗಿ ಸಕ್ಕರೆ ಮೇಲ, ಈ ಬಿಸೇನ ಪಟ್ಟ ಏರಿದ. ಇದರಂತೆ ನಡೆಯೋ ಅಲ್ಲಿ ಹೋಗೋ ನಿನ್ನ ತಮ್ಮ ಮಾತಾಡಬೇಕು ತಿಳಿದ, ಅಲ್ಲಿ ಹೋಗೋ ನಿನ್ನ ತಮ್ಮ ಮಾತಾಡಬೇಕು ತಿಳಿದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವದ, ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ದೇವದ. ಮಾಳಿಂಗರಾಯ ಕುರುಗಳ ಕಾಲ, ಎತ್ತಿ ಬೇಷನ ಗುರವಿನ ಬಿರಲ, ಹುಲಿ ಹಾಲು ಮಾಡ್ಯನ ಸೋನ, ಗುರುವ ಶಿಷ್ಯರ ಆನಂದ ಉರದ. ಕುರಿಗಳ ಕಾಲ ಎತ್ತಿ
ಬೇಷನ ಗುರುವಿನ ಬಿರುದ ಹುಲಿ ಹಾಲ ಮಾಡ್ಯನ ಸೋದ ಗುರುವ ಶಿಷ್ಯರ ಆನಂದ ಉಳದ ಕೈಲಾಸ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ದೇವರ ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ದೇವರ ಮಲಿಂಗರಾಯ ಕುರುಗಳ ಕಾಲ ಎತ್ತಿ ಬೇಷನ ಗುರುವಿನ ಬಿರುದ ಹುಲಿಯ ಹಾಲ ಮಾಡ್ಯನ ಸೋದ ಗುರುವ ಶಿಷ್ಯರ ಆನಂದ ಉಳದ ಕೈಲಾಸ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ನಿನಗ ಗುರುಬ ತಮ್ಮ ಗುರುಬ ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ಹಳ್ಳರೂರ ಇರುವುದು ನಮಗ ಮಹಾಲಕ್ಷ್ಮಿ ಭಕ್ತಿಲ ದುಡರ ಅವಗುಣ ಎಂಬುದು ಅಳದ ಸತ್ಯನ ಸಾಹಿತ್ಯ ವರದ ಹಳ್ಳರೂರ ಇರುವುದು ನಮಗ ಮಹಾಲಕ್ಷ್ಮಿ ಭಕ್ತರಿಗೆ ವರದ ಅವಗುಣ ಎಂಬುದು ಅಳದ ಸತ್ಯನ ಸಾಹಿತ್ಯ ವರದ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತಿಳಿದ ನಿನಗ ಗುರುಬ ತಮ್ಮ ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳಿದ ಆ
ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತಾ ಕೆಟ್ಟು ತಿನ್ನಬೇಡ ಮುಂದೆ ನಿನಗದು ಕಟ್ಟಿಟ್ಟದ ಬುತ್ತಿ ಸರ್ವಜ್ಞ ಎಂಬಂತೆ ಯಾವ ಶ್ರೀಶೈಲ ದುಂಡಪ್ಪ ಕಾಕ ಲೋಕಣ್ಣ ಅವರು ಇವರಾದ್ರೂ ಕೂಡ